ಅದ್ರಿ ಹೇಳಿಕೆ ಕರ್ಕೊಂಡು ಹೋಗ್ತದ್ದು ನಮ್ಮ ವಿಚಾರಗಳು ತೋರ್ಸಕ್ಕನ್ನೋದು ಮಾಧ್ಯಮದವ್ರೆ. ಇಡೀ ಭಾರತ ದೇಶದ ಮಾಧ್ಯಮದವರಿಗೆ ಮನವಿ ಇದೆ, ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ. ಕೆಲವ್ರು ಕೊಡ್ತಾ ಇದಾರಿಲ್ಲ ಅಂತಲ್ಲ, ಯಾರು ಕೊಡ್ತಾರೆ ಈಕ್ವಲ್ ಪ್ರಿಫರೆನ್ಸ್ ಕೊಡ್ರಿ ನೋಡೋಣ. ಎಲ್ಲ ಮೋದಿ ಗಾಳಿ ಟೆಸ್ಟ್ ಮತ್ತೆ ಇಷ್ಟೆಲ್ಲ ಪಾಪ್ಯುಲರ್ ಇರ್ತದೆ, ಟಿವಿಗೆ ಹಾಕಿ ಆಡ್ಬೇಕು. ನಿಮಗೆ ಪೇಪರ್ ತೆಗಿಂಗಿಲ್ಲ, ಯಾವುದೋ ಒಂದು ಪಟ್ನ ಕಟ್ಟ ಪೇಪರ್ ನೋಡ್ರಿ ಮೋದಿ ಫೋಟೋ ಇರ್ತೀಗ, ಪಟ್ನ ಕಟ್ಟ ಫೋಟೋ ಕೂಡ ನೋಡ್ರಿ ಮೋದಿ ಫೋಟೋ. ಈ ತರ ಪಬ್ಲಿಸಿಟಿ ತಗೊಂಡ್ರಿ ಏನು ಮತ್ತೆ ನೀವೇನು ಸಾಧನೆ ಮಾಡ್ದಂಗಾಯ್ತು ನೋಡ್ರಿ. ನಿಮಗೆ ಬೆನಿಫಿಟ್ ಆಗ್ಬೋದು, ನೀವು ಬೇಕಿದ್ರೆ ಇನ್ನೊಂದ್ಸಲಿ ಗೆಲ್ತಿರೋ ಸೋಲ್ತಿರೋದಲ್ಲ, ಬಟ್ ದೇಶ ಅಂತೂ ಕಂಟಿರುವಾಗ ಹಾಳಾಗ್ತದೆ. ದೇಶ ಹಾಳಾಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಕಿದ್ರೆ. ಹೌದು ಇದೆ. ಇವತ್ತು ಹರಿಯಾಣದಲ್ಲಿ ಪಂಜಾಬ್ ಬಾರ್ಡರ್ ನಲ್ಲಿ ಆಗಿರ್ತಕ್ಕಂಥ ರೈತ ಹೋರಾಟ ಎಲ್ಲಿ ಕಾಣ್ತಾ ಇದೆ ಇವತ್ತು? ಸ್ವಾತಂತ್ರ್ಯ ಇಲ್ಲ. ನಿಮಗೆಲ್ಲ ಸ್ವಾತಂತ್ರ್ಯ ಇದೆ? ನಿಮಗೆ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಸ್ವಾತಂತ್ರ್ಯ ಇದೆಯಾ? ಚರ್ಚೆ ಮಾಡೋಣ ಬೇಕಿದ್ರ ಬಗ್ಗೆ. ಅದೇ ಅಲ್ರಿ, ಯಾವ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾ ಖಾನೆ ದೂಂಗಾ, ನಾ ಕಿಸಿಗೂ ಖಾನೆ ದೂಂಗಾ. ಇವತ್ತು 6,500 ಕೋಟಿ ಅವರೇ ನುಂಗಿದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಏನು ಅಲಿಗೇಷನ್ ಇತ್ತು, ಅವರೇ ದೂರಿಟ್ಟಿದ್ರು. ಇವತ್ತು ಮತ್ತೆ ಜನಾರ್ದನ್ ರೆಡ್ಡಿಯನ್ನು ಅವರೇ ತಗೊಳ್ತಾ ಇದ್ದಾರೆ. ಕಾರಣ ಏನು? ಇವತ್ತು ಗೆಲ್ಬೇಕು ಡೆಸ್ಪರೇಟ್ ಆಗಿದ್ದಾರೆ. ಅವ್ರಿಗೆ ಗುರ್ತಿದ ನಂಬರ್ ಸರಿ ಇಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇದ್ದೀನಿ, 37% ಏನೋ ಅವ್ರು ಓಟನ್ನು ತಗೊಂಡು ಕಳೆದ ಬಾರಿ. ಈ ಬಾರಿ ಬಿಜೆಪಿ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 29 or 30%. ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 180 to 200 ಸೀಟ್ಸ್. ನನ್ನ ಇರ್ತಕ್ಕಂಥ ವಿಚಾರದಲ್ಲಿ ಈಗ ಅವ್ರಿಗೆ ಗುರ್ತಿದೆ. ಈ ಸರ್ವೆ ಅವರಿಗೆ 160ರಿಂದ 180 ಸೀಟ್ ಸಿಗ್ತಾ ಇದೆ. ಇದನ್ನ ಮೇಲೆ ಬರ್ಬೇಕಲ್ಲ. ಈಗ EVM ಟ್ಯಾಂಪರಿಂಗ್ ಮಾಡಬೇಕು, ಜನಕ್ಕೆ ಸುಳ್ಳು ಹಾದಿ ತಪ್ಪಿಸ್ಬೇಕು, ಯಾರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬೇಕು, ಇನ್ನೊಬ್ಬರನ್ನ ಎಳ್ಕೋಬೇಕು. ಇದೇ ಬಿಟ್ರೆ ಇನ್ನೇನಿದೆ ಈ ದೇಶದಲ್ಲಿ? ಬೇರೆ ಏನಿದೆ ಹೇಳ್ರಿ? ಬೆಳಗ್ಗಿಲಿಂದ ಸಾಯಂಕಾಲವರೆಗೆ ಮೋದಿ ಬಿಟ್ರೆ ಇನ್ನೇನಿಲ್ಲ ಈ ದೇಶದಲ್ಲಿ. ಹಂಗೆ ಆಗಿದೆ ಅಲ್ಲ. ಯಾರ್ಯಾರು ಬಿಜೆಪಿಗೆ ಹೋಗ್ತಾರೆ ವಾಷಿಂಗ್ ಪೌಡರ್ ನಿರ್ಮಾ ಇದ್ದಂಗೆ ಅದು. ಯಾವುದೇ ಒಬ್ಬ ಬಿಜೆಪಿಗೆ ಹೋಗ್ಬಿಟ್ರೆ ವಾಷಿಂಗ್ ಪೌಡರ್ ನಿರ್ಮಾ ಎಲ್ಲ ವಾಷಿಂಗ್ ಪೌಡರ್ ನಿರ್ಮಾ.